ನಮಸ್ತೆ. ಇದು ಎಕ್ಸ್ಮ್ಯಾಟಿಕ್ ಇನೋವೇಷನ್ಸ್ ಅನ್ನೋ ಒಂದು ಕಂಪ್ನಿಯಿಂದ ಬಂದಿರೋ ಪ್ರಾಡಕ್ಟು. ಇದ್ರ ಹೆಸರು ಫಾರ್ಮೆಕ್ಸ್ 500 ಅಂತ. ಫಾರ್ಮೆಕ್ಸ್ 500 ಅಂದರೆ ಫಾರ್ಮ್ ಅಂದರೆ ಅಗ್ರಿಕಲ್ಚರಲ್ಲಿ ಯೂಸ್ ಮಾಡೋದು. ಎಕ್ಸ್ ಅಂದರೆ ಎಕ್ಸ್ಮ್ಯಾಟಿಕ್ ಆ್ಯಂಡ್ 500 ಅಂದರೆ 500 kg ತಗೊಂಡು ಹೋಗೋ ಕೆಪಾಸಿಟಿ ಇರೋ ವೆಹಿಕಲ್ ಇದು. ಸೊ ಫಾರ್ಮೆಕ್ಸ್ 500 ಅಂತೇಳಿ ಒಂದು ವೇರಿಯಂಟ್ ಬಿಟ್ಟಿದ್ದೀವಿ. ಬೇರೆಯವರಿಂದ ತಂದು ಮಾರೋದು ಇದು ಎಕ್ಸ್ಮ್ಯಾಟಿಕ್ ಇನೋವೇಷನ್ಸ್ ಅನ್ನೋ ಒಂದು ಕಂಪ್ನಿಯಿಂದ ಬಂದಿರೋ ಪ್ರಾಡಕ್ಟು. ಇದ್ರ ಹೆಸರು ಫಾರ್ಮೆಕ್ಸ್ 500 ಅಂತ. ಫಾರ್ಮೆಕ್ಸ್ 500 ಅಂದರೆ ಫಾರ್ಮ್ ಅಂದರೆ ಅಗ್ರಿಕಲ್ಚರಲ್ಲಿ ಯೂಸ್ ಮಾಡೋದು. ಎಕ್ಸ್ ಅಂದರೆ ಎಕ್ಸ್ಮ್ಯಾಟಿಕ್ ಆ್ಯಂಡ್ 500 ಅಂದರೆ 500 kg ತಗೊಂಡು ಹೋಗೋ ಕೆಪಾಸಿಟಿ ಇರೋ ವೆಹಿಕಲ್ ಇದು. ಸೊ ಫಾರ್ಮೆಕ್ಸ್ 500 ಅಂತೇಳಿ ಒಂದು ವೇರಿಯಂಟ್ ಬಿಟ್ಟಿದ್ದೀವಿ. ಇದಕ್ಕೆ ನಾವು ಅನ್ಮ್ಯಾನ್ಡ್ ಗ್ರೌಂಡ್ ವೆಹಿಕಲ್ ಅಂತೀವಿ. ಅನ್ಮ್ಯಾನ್ಡ್ ಗ್ರೌಂಡ್ ವೆಹಿಕಲ್ ಅಂದರೆ ನೀವು ರಿಮೋಟಲ್ಲೇ ಯಾರು ಇದರೊಳಗಿರೋ ಅವಶ್ಯಕತೆ ಇಲ್ಲ, ದೂರದಿಂದನೇ ಆಪ್ರೇಟ್ ಮಾಡ್ಬೋದು ರಿಮೋಟಲ್ಲೇ. ಸೊ ಇದರಿಂದ ಏನಾಗುತ್ತೆ ಅಂದರೆ ಏನೇ ಅಗ್ರಿ ಇನ್ಪುಟ್ ಸ್ಪ್ರೇ ಮಾಡೋಷ್ಟೊತ್ತಿಗೆ ಕೆಮಿಕಲ್ಸ್ ತಗೊಳ್ಳೋದು, ಇನ್ನೇಲಾಗೋದು, ಈ ಥರ ತೊಂದರೆಗಳು ಇರೋದಿಲ್ಲ. ಮತ್ತು ಇದು 500 kg ಕೆಪಾಸಿಟಿ ತೊಗೊಂಡು ಎಂಥ ಟೆರೈನಲ್ಲಿ ಬೇಕಾದ್ರೂ ಹೋಗುತ್ತೆ. ಇದನ್ನು ಆಪ್ರೇಟ್ ಮಾಡೋದು ರಿಮೋಟಲ್ಲಿ ಆಪ್ರೇಟ್ ಮಾಡೋದು. ಜಸ್ಟ್ ಈ ರಿಮೋಟ್ನ ನಾವು ಮುಂದೆ ಪುಷ್ ಮಾಡಿದ್ರೆ ಫಾರ್ವರ್ಡು, ರಿವರ್ಸು, ರೈಟು, ಲೆಫ್ಟು ಎಲ್ಲದೂ ಇಲ್ಲೇ ಕಂಟ್ರೋಲ್ ಮಾಡ್ಬೋದು. ಇದನ್ನು ಓಡಿಸೋಕ್ಕೆ ಕಲಿಯೋಕ್ಕೆ 10 ನಿಮಿಷಗಳ ಟೈಮ್ ಇದ್ದರೆ ಸಾಕು. ಎಷ್ಟೇ ಏಜ್ ಆದವರು ಯಾರೇ ಇದ್ದರೂ ಸಣ್ಣ ಮಕ್ಕಳಿಂದ ಹಿರಿಯರವರೆಗೂ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಇದು ಇನ್ನೊಂದೇನೆಂದರೆ 100% ಇಂಡಿಯಾದಲ್ಲೇ ಡಿಸೈನ್ ಆಗಿ ಡೆವಲಪ್ಮೆಂಟ್ ಆಗಿರೋದು. ಈ ಕಂಪ್ನಿ ಬಂದು ಬೆಂಗಳೂರಲ್ಲಿದೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬೆಂಗಳೂರಲ್ಲಿದೆ. ನಮ್ಮ ಕಂಪ್ನಿಲೇ ಡಿಸೈನ್ ಮಾಡಿ ಡೆವಲಪ್ಮೆಂಟ್ ಮಾಡಿ ಎಲೆಕ್ಟ್ರಾನಿಕ್ಸು, ಪ್ರೋಗ್ರಾಮಿಂಗ್, ಕೋಡಿಂಗ್ ಎಲ್ಲದೂ ನಮ್ಮಲ್ಲೇ ಆಗಿರೋದ್ರಿಂದ ಬೇರೆ ಯಾವುದೇ ಚೈನಾದಾಗಲಿ ಯಾವುದೇ ಬೇರೆ ದೇಶದ ಪ್ರಾಡಕ್ಟ್ ಮೇಲೆ ನಮ್ಮದು ಡಿಪೆಂಡೆನ್ಸಿ ಇಲ್ಲ. ಪ್ರತಿಯೊಂದು ಇಂಡಿಯಾದಲ್ಲೇ ಆಗಿರೋದು, ಬೆಂಗಳೂರಲ್ಲೇ ಆಗಿರೋದು. ಮತ್ತು ಇದ್ರದ್ದು ಅಡ್ವಾಂಟೇಜಸ್ ಬಂದರೆ ನಿತ್ತಲ್ಲೇ ತಿರುಗುತ್ತೆ, 0 ಟರ್ನ್ ರೇಡಿಯಸ್ ಅಂತೀವಿ. ಸೊ ಈಗ ಯಾವುದೇ ಇದು 8x8 ಜಾಗ ಇದ್ದರೆ ನಿತ್ತಲ್ಲೇ ಈ ಕೆಲಸ ಮಾಡ್ಬೋದು ಇದು. ಮತ್ತು ಇದಕ್ಕೆ ಏನು ಬೇಕಾದ್ರೂ ಅಟ್ಯಾಚ್ಮೆಂಟ್ ಹಾಕ್ಬೋದು. ಲಗೇಜ್ ತೊಗೊಂಡು ಹೋಗೋದಾದ್ರೆ ಈ ಥರ ಸ್ಪ್ರೇಯಿಂಗ್ ಆ್ಯಕ್ಟಿವಿಟೀಸ್ಗಾದರೆ ಇದೇ ಟ್ಯಾಂಕನ್ನು ಈ ಕಡೆಗೆ ಹಾಕ್ಕೊಬೋದು, ಇದ್ರ ಮೇಲೆ ಇಟ್ಕೊಬೋದು. ಟ್ಯಾಂಕ್ ಜೊತೆ ಪಂಪ್ಗಳನ್ನು ಕನೆಕ್ಟ್ ಮಾಡ್ಕೊಬೋದು. ಇದಕ್ಕೆ ಬೂಮ್ ಸ್ಪ್ರೇಯರ್ ಕನೆಕ್ಟ್ ಮಾಡ್ಬೋದು. ಆರ್ಚರ್ ಸ್ಪ್ರೇಯರ್ ಮೇಲ್ಗಡೆ ಮೌಂಟ್ ಮಾಡ್ಕೊಬೋದು. ಸೊ ಎನಿ ಸ್ಪ್ರೇಯಿಂಗ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ನ ಇದರೊಳಗೆ ಮಾಡ್ಬೋದು. ಮತ್ತು ಇವೆಲ್ಲ ರಿಮೋಟು, ಇದು ಏನೇ ಎಲ್ಲ ಪಂಪು ಎಲ್ಲದು ರಿಮೋಟ್ ಆಪ್ರೇಟೆಡ್ ಇರುತ್ತೆ. ಹತ್ತಿರ ಹೋಗೋ ಅವಶ್ಯಕತೆಯೇ ಇಲ್ಲ. ರಿಮೋಟ್ ಆನು ಆಫು ಮಾಡ್ಬೋದು, ಅದರೊಳಗೆ ವರ್ಕ್ ಆಗುತ್ತೆ. ಮತ್ತು ಇದ್ರೊಳಗೆ ಬಂದು ನೈಟ್ ಅಲ್ಲಿ ಆಪ್ರೇಷನ್ ವರ್ಕ್ ಮಾಡ್ತೀವಿ ಅಂದರೆ ಅದಕ್ಕೆ ಲೈಟಿನ ವ್ಯವಸ್ಥೆ ಸಹ ಇರುತ್ತೆ. ಸೊ ನೈಟಲ್ಲೂ ವರ್ಕ್ ಮಾಡ್ಬೋದು. ನೋಡಿ, ಆ ಪಂಪ್ನೂ ಎಲ್ಲ ರಿಮೋಟಲ್ಲೇ ಆನು ಆಫು ಮಾಡ್ತಾ ಇದ್ದಾರೆ. ಈಗ ಒಂದ್ಸಲ ಇದನ್ನು ಡೆಮೋ ರನ್ ಮಾಡ್ತೀನಿ ನಾನು. 3 ಗಂಟೆ ಚಾರ್ಜ್ ಮಾಡಿದ್ರೆ 6 ರಿಂದ 8 ಗಂಟೆ ತನಕ ಕೆಲಸ ಮಾಡ್ಬೋದು. 8 ಗಂಟೆ ಅಂದರೆ ಒಂದು ದಿನ ಕೆಲಸ ಮಾಡೋಕ್ಕೇನು ತೊಂದರೆ ಇಲ್ಲ. ಒಂದು 3 ಗಂಟೆ ಚಾರ್ಜ್ ಮಾಡಿದ್ರೆ ಸಾಕಾಗುತ್ತೆ ಇದು. ಮತ್ತು ಇದು ಬೆಲೆ ಬಂದು ಈಗ ಆ್ಯಕ್ಚುಲಿ 4 ಲಕ್ಷ ಇದ್ರ ಬೆಲೆ ಇದೆ ಈಗ ಮೊದಲ ಕೆಲವು ಕಸ್ಟಮರ್ಗೆ, ಯಾಕಂದರೆ ಇನ್ನು ಸಬ್ಸಿಡಿ ಎಲ್ಲ ಈಗ ಅಪ್ಲೈ ಮಾಡಿದ್ದೀವಿ, ಬರ್ತಾ ಇರೋದ್ರಿಂದ ಈಗ 2,90,000ಕ್ಕೆ ಈಗ ವಿತ್ 2 ವರ್ಷಗಳ ಕಂಪ್ಲೀಟ್ ವ್ಯಾರಂಟಿ ಮೂಲಕ ನಾವು ಕೊಡ್ತಾ ಇದ್ದೀವಿ. ನಮ್ಮ ಹೆಸರು ಸರ್? ಮಿಥುನ್ ಅಂತೇಳಿ, ನಾನು ಈ ಕಂಪ್ನಿಯ CEO. ಸೊ ಎನಿ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂದರೆ ನಮ್ಮದು 7090270202 ನಂಬರ್ ಇದೆ, ಅದಕ್ಕೆ ಕರೆ ಮಾಡಿದ್ರೆ ನಾವು ಅವೈಲೇಬಲ್ ಇರ್ತೀವಿ. ಬ್ಯಾಟ್ರಿ ಇದು ಲಿಥಿಯಂ ಅಯಾನ್ ಬ್ಯಾಟ್ರಿ, 2,500 ಸೈಕಲ್ಗಳು ಅಂತ ಹೇಳ್ತೀವಿ. 2,500 ಸಲ ಚಾರ್ಜ್ ಮಾಡಿ ಡಿಸ್ಚಾರ್ಜ್ ಮಾಡಲ್ಲಿವರೆಗೆ ಯೂಸ್ ಮಾಡ್ಬೋದು. ಸೊ ನೀವು ಈಸಿಯಾಗಿ 12 ರಿಂದ 16,000 ಗಂಟೆವರೆಗೆ ಇದನ್ನು ಯೂಸ್ ಮಾಡ್ಬೋದು. ಅಲ್ಲಿವರೆಗೆ ಬ್ಯಾಟ್ರಿ ವ್ಯಾರಂಟಿ ಇರುತ್ತೆ. ಸೊ ನಿಮಗೆ ಎಷ್ಟು ಕರೆಂಟ್ ಲೆಕ್ಕ ಮತ್ತು ಬ್ಯಾಟ್ರಿ ಕಾಸ್ಟು ಎಲ್ಲ ಲೆಕ್ಕ ಹಾಕಿದ್ರೆ 1 ಗಂಟೆಗೆ ಒಂದು 30 ರಿಂದ 35 ರೂಪಾಯಿ ಖರ್ಚು ಬರುತ್ತೆ. ಇದೇ ನಾವು ಯಾವುದೋ ಇಂಜಿನ್ದು ರಿಪ್ಲೇಸ್ ಮಾಡ್ತೀವಿ, ಇಂಜಿನಲ್ಲಿ ವರ್ಕ್ ಮಾಡ್ತೀವಿ ಅಂದರೆ 1 ಗಂಟೆಗೆ ಒಂದು 3/4 ಲೀಟ್ರು 1 ಲೀಟ್ರ್ ಪೆಟ್ರೋಲ್ ತೊಗೊಂತು ಅಂದರು, ಆ ಪೆಟ್ರೋಲ್ ಕಾಸ್ಟು ಮತ್ತು ಇಂಜಿನ್ ಮೇಂಟೆನೆನ್ಸು ಇದು ಎಲ್ಲ ಏನು ಬರುತ್ತೋ ಅದರ ಮಿನಿಮಮ್ ಅದಕ್ಕೂ ಇದಕ್ಕೂ 100 ರೂಪಾಯಿ 1 ಗಂಟೆ ಕೆಲಸಕ್ಕೆ ಡಿಫ್ರೆನ್ಸ್ ಬರುತ್ತೆ. ಮೀಟ್ರ್ ಹೋದರೆ ಸಾಕು, ಅದಕ್ಕಿಂತ ಮುಂದೆ ಅಲ್ಲಿ ಎದುರುಗಡೆ ಏನಿದೆ ಕಾಣೋದೇ ಇಲ್ಲ. ನಾನು ಇಲ್ಲಿ ನಿಂತ್ಕೊಂಡು ಇದು ಎಲ್ಲಿ ಬೇಕು ಸರಿ, ನೀವು ಲಗೇಜ್ ತೊಗೊಂಡೋಗೋದು ಬರುತ್ತೆ, ಆರ್ಚರ್ ಸ್ಪ್ರೇಯರ್ ಬೇಕಾದ್ರೆ ಮೇಲ್ಗಡೆ ಇಟ್ಕೊಂಡು ತೊಗೊಂಡೋಗ್ಬೋದು. ಯಾರು ಬೇಕಾದ್ರೂ ಅಪ್ಡೇಟ್ ಮಾಡ್ಬೋದು. ರಿಮೋಟ್ ಆಗಿದ್ದರಿಂದ ನಿತ್ತಲ್ಲೇ ತಿರುಗತ್ತೆ. ತೋಟದೊಳಗಡೆ ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು. ಕೆಸರು ಇದ್ರೆ ಎಲ್ಲಿ ಬೇಕಾದ್ರೂ ಹೋಗುತ್ತೆ. ಸೊ ಆ ಥರದಲ್ಲಿ ಒಂದೇ ಥರ
ರಿಮೋಟ್